ಭಾರತ ಎಂಬ ಪದವು ಈ ಕೆಳಗಿನ ಯಾವುದರಿಂದ ರೂಪಿಸಲ್ಪಟ್ಟಿದೆ? ಇಂಡೋಸ್ ಎಂಬ ಪರ್ಷಿಯನ್ ಪದ, ಇಂಡೋಸ್ ಎಂಬ ಗ್ರೀಕ್ ಪದ, ಇಂಡಿಗೋ ಎಂಬ ಸ್ಪ್ಯಾನಿಷ್ ಪದ, ಇಂಡಸ್ ಎಂಬ ರಷ್ಯನ್ ಪದ. ಭಾರತ ಎಂಬ ಪದವು ಇಂಡೋಸ್ ಎಂಬುವಂತಹ ಪರ್ಷಿಯನ್ ಪದದಿಂದ ರೂಪಿಸಲ್ಪಟ್ಟಿದೆ. ಬುದ್ಧ ಚರಿತವನ್ನು ಬರೆದವರು ಯಾರು? ಬುದ್ಧ ಚರಿತ, ಅಶ್ವಘೋಷನ ಬುದ್ಧ ಚರಿತ. ಪ್ರಾಚೀನ ಶಿಲಾಯುಗದ ಮಾನವ ಬಳಸುತ್ತಿದ್ದಂತಹ ಕಠಿಣವಾದ ಕಲ್ಲು ಯಾವುದು? ಗ್ರಾನೈಟ್, ಕ್ವಾರ್ಟ್ಝೈಟ್, ನೀಸೆಸ್, ಕೆತ್ತಿದ ಕಲ್ಲುಗಳು. ಪ್ರಾಚೀನ ಶಿಲಾಯುಗದ ಮಾನವ ಬಳಸುತ್ತಿದ್ದ ಕಠಿಣವಾದ ಕಲ್ಲು ಕ್ವಾರ್ಟ್ಝೈಟ್. 4 ವೇದಗಳಲ್ಲಿ ಯಾವ ವೇದವು ಮೊದಲು ಬರೆಯಲ್ಪಟ್ಟಿತು? ಮೊಟ್ಟ ಮೊದಲಿಗೆ ಬರೆಯಲ್ಪಟ್ಟ ವೇದ ಯಾವುದು? ಋಗ್ವೇದ. ಜೈನರು ಒಟ್ಟು 24 ಜನ ತೀರ್ಥಂಕರರು ಇದ್ದರೆಂದು ನಂಬುತ್ತಾರೆ. ಹಾಗಾದರೆ 23ನೇ ತೀರ್ಥಂಕರರು ಯಾರು? 23ನೇ ತೀರ್ಥಂಕರ ಪಾರ್ಶ್ವನಾಥ. ಹಾಗಾದರೆ ಆದಿನಾಥನು ಮೊದಲ ತೀರ್ಥಂಕರ. ವರ್ಧಮಾನ ಮಹಾವೀರ ಎಷ್ಟನೇ ತೀರ್ಥಂಕರ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ಭಾರತದ ರಾಷ್ಟ್ರಪತಿಯವರಿಗೆ ಪ್ರತಿಜ್ಞಾವಿಧಿಯನ್ನು ಬೋಧಿಸುವವರು ಯಾರು? ರಾಷ್ಟ್ರಪತಿಯವರಿಗೆ ಪ್ರತಿಜ್ಞಾವಿಧಿಯನ್ನು ಬೋಧಿಸುವವರು ಯಾರು? ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಚುನಾವಣಾ ಆಯೋಗದ ಕರ್ತವ್ಯ ಅಲ್ಲ? ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನು ನೀಡುವುದು, ಅಭ್ಯರ್ಥಿಗಳಿಗೆ ಪ್ರಚಾರ ಮಾಡಲು ಹಣಕಾಸನ್ನು ನೀಡುವುದು, ಚುನಾವಣೆಗೆ ನಿಯಮಗಳನ್ನು ಮತ್ತು ನಿರ್ದೇಶನಗಳನ್ನು ನೀಡುವುದು, ಚುನಾವಣಾ ಕ್ಷೇತ್ರಗಳನ್ನು ನಿಗದಿಪಡಿಸುವುದು ಮತ್ತು ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವುದು. ಇವುಗಳಲ್ಲಿ ಯಾವುದು ಚುನಾವಣಾ ಆಯೋಗದ ಕರ್ತವ್ಯ ಅಲ್ಲ? ಆಪ್ಷನ್ ಬಿ, ಅಭ್ಯರ್ಥಿಗಳಿಗೆ ಪ್ರಚಾರ ಮಾಡಲು ಹಣಕಾಸನ್ನು ನೀಡುವುದು. ಯಾರು ಕೊಡ್ತಾರ್ರಿ ಪ್ರಚಾರ ಮಾಡೋಕ್ಕೆ ಹಣಕಾಸನ್ನು? ತಪ್ಪು. ಆಪ್ಷನ್ ಬಿ ತಪ್ಪಾಗಿದೆ. ಭಾರತದ ಉಪರಾಷ್ಟ್ರಪತಿಗಳು ಒಂದು ಬಾರಿ ಎಷ್ಟು ವರ್ಷದವರೆಗೆ ಅಧಿಕಾರದಲ್ಲಿರುತ್ತಾರೆ? ಭಾರತದ ಉಪರಾಷ್ಟ್ರಪತಿಗಳು 5 ವರ್ಷಗಳ ಅಧಿಕಾರಾವಧಿ ಇರುತ್ತದೆ. ಸಂಸತ್ತಿನ ಸದಸ್ಯನಲ್ಲದ ವ್ಯಕ್ತಿಯು ಮಂತ್ರಿಯಾಗಿ ನೇಮಕವಾದಲ್ಲಿ ಎಷ್ಟು ಸಮಯದ ಒಳಗೆ ಸಂಸತ್ತಿನ ಯಾವುದಾದರೂ ಒಂದು ಸಭೆಗೆ ಸದಸ್ಯನಾಗಿ ಆಯ್ಕೆಯಾಗಬೇಕು? ಎಷ್ಟು ಸಮಯದ ಒಳಗೆ ಸಂಸತ್ತಿನ ಯಾವುದಾದರೂ ಒಂದು ಸಭೆಗೆ ಸದಸ್ಯನಾಗಿ ಆಯ್ಕೆಯಾಗಬೇಕು ಅಂದರೆ ಅದು 6 ತಿಂಗಳ ಒಳಗಾಗಿ ಯಾವುದಾದರೂ ಒಂದು ಸಭೆಗೆ ಸದಸ್ಯನಾಗಿ ಆಯ್ಕೆಯಾಗಬೇಕು. ಆಗ ಮಾತ್ರ ಅವನು ಮಂತ್ರಿಯಾಗಿ ಮುಂದುವರಿಯುತ್ತಾನೆ. ಭಾರತದ ಯಾವ ಪ್ರಧಾನಮಂತ್ರಿಯು ಸಂಸತ್ತನ್ನು ಎದುರಿಸಲಿಲ್ಲ? ಯಾವ ಪ್ರಧಾನಮಂತ್ರಿಯು ಸಂಸತ್ತನ್ನು ಎದುರಿಸಲಿಲ್ಲ? ಚರಣ್ ಸಿಂಗ್. ಸೈನಾ ನೆಹ್ವಾಲ್ ರವರು ಯಾವ ಕ್ರೀಡೆಯಲ್ಲಿ ಪ್ರಸಿದ್ಧಿ ಹೊಂದಿರುತ್ತಾರೆ? ಸೈನಾ ನೆಹ್ವಾಲ್ ಬ್ಯಾಡ್ಮಿಂಟನ್. ಜಾಗತಿಕ ಜನಸಂಖ್ಯಾ ದಿವಸವನ್ನು ಯಾವತ್ತು ಆಚರಿಸುತ್ತಾರೆ? ಜಾಗತಿಕ ಜನಸಂಖ್ಯಾ ದಿನಾಚರಣೆ ಪ್ರತಿ ವರ್ಷದ 11ನೇ ಜುಲೈಯಂದು ಆಚರಿಸಲಾಗುತ್ತದೆ. ಸೆಕ್ಸ್ ರೇಷಿಯೋ ಅಂದರೆ ಲಿಂಗಾನುಪಾತ ಅಂದರೆ ಏನು? ಭಾರತದ ಲಿಂಗಾನುಪಾತ 2011ರ ಜನಗಣತಿಯ ಪ್ರಕಾರ 940 ಇದೆ. ಹಾಗಾದರೆ ಸೆಕ್ಸ್ ರೇಷಿಯೋ ಅಂದರೆ ಏನು? ಸೆಕ್ಸ್ ರೇಷಿಯೋ ಅಂದರೆ ಪುರುಷರ ಮತ್ತು ಮಹಿಳೆಯರ ಜನಸಂಖ್ಯೆಯ ನಡುವಿನ ಅನುಪಾತ. 1000 ಪುರುಷರಿಗೆ 940 ಮಹಿಳೆಯರಿದ್ದಾರೆ. ಈ ರೀತಿ ಪುರುಷರ ಮತ್ತು ಮಹಿಳೆಯರ ಜನಸಂಖ್ಯೆಯ ನಡುವಿನ ಅನುಪಾತವನ್ನು ನಾವು ಸೆಕ್ಸ್ ರೇಷಿಯೋ
ಲಿಂಗ ಅನುಪಾತ ಎಂದು ಕರೆಯುತ್ತಾರೆ. ಜೀವ ನಿರೀಕ್ಷಿಸುವಿಕೆ ಎಂದರೆ ಏನು? ಜೀವ ನಿರೀಕ್ಷಿಸುವಿಕೆ ಆನೆಯ ಸರಾಸರಿ ಬದುಕುವಿಕೆಯ ಕಾಲ, ಸಿಂಹದ ಸರಾಸರಿ ಬದುಕುವಿಕೆಯ ಕಾಲ, ಮನುಷ್ಯನ ಸರಾಸರಿ ಬದುಕುವಿಕೆಯ ಕಾಲ, ಒಂದು ಉಪಗ್ರಹವು ಕ್ರಿಯಾಶೀಲವಾಗಿರಬಹುದಾದ ಸರಾಸರಿ ಕಾಲ. ಜೀವ ನಿರೀಕ್ಷಿಸುವಿಕೆ ಎಂದರೆ ಮನುಷ್ಯನ ಸರಾಸರಿ ಬದುಕುವಿಕೆಯ ಕಾಲ. ಮೆಗಲೋಪೋಲಿಸ್ ಎಂಬುದು ಒಂದು ಗ್ರೀಕ್ ಭಾಷೆಯ ಪದ. ಹಾಗಾದರೆ ಮೆಗಲೋಪೋಲಿಸ್ ಎಂದರೆ ಏನು? ಮೆಗಲೋಪೋಲಿಸ್ ಎಂದರೆ ಮಹಾನಗರ ಎಂದರ್ಥ. HDI ಎಂದರೆ ಏನು? ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಹ್ಯೂಮನ್ ಡೆವಲಪ್ಮೆಂಟ್ ಇನ್ ಇಂಡಿಯಾ, ಹೆಲ್ತ್ ಡೆವಲಪ್ಮೆಂಟ್ ಇಂಡೆಕ್ಸ್, ಹೆಲ್ತ್ ಡೆವಲಪ್ಮೆಂಟ್ ಇನ್ ಇಂಡಿಯಾ. HDI ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಮೂರನೇ ದುಂಡು ಮೇಜಿನ ಪರಿಷತ್ತು ನಡೆದ ವರ್ಷ ಯಾವುದು? ಮೂರನೇ ದುಂಡು ಮೇಜಿನ ಪರಿಷತ್ತು 1932ರಲ್ಲಿ ನಡೆಯಿತು. ಮೊದಲನೇ ದುಂಡು ಮೇಜಿನ ಪರಿಷತ್ತು 1930ರಲ್ಲಿ ನಡೆಯಿತು. ಎರಡನೇ ದುಂಡು ಮೇಜಿನ ಪರಿಷತ್ತು 1931ರಲ್ಲಿ ನಡೆಯಿತು. ಮೂರನೇ ದುಂಡು ಮೇಜಿನ ಪರಿಷತ್ತು 1932ರಲ್ಲಿ ನಡೆಯಿತು. ಹಾಗಾದರೆ ಎರಡನೇ ದುಂಡು ಮೇಜಿನ ಪರಿಷತ್ತು ನಡೆದ ಸಮಯದಲ್ಲಿ ಒಂದು ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಆ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ದರು? ಮೀನ್ಸ್ ಕರಾಚಿ ಕಾಂಗ್ರೆಸ್ ಅಧಿವೇಶನ 1931ರ ಕರಾಚಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದರು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ನನಗೆ ರಕ್ತವನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ. ಹೀಗೆ ಹೇಳಿದವರು ಯಾರು? ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಆನಿ ಬೆಸೆಂಟ್, ಸುಭಾಷ್ ಚಂದ್ರ ಬೋಸ್. ಹೀಗೆ ಹೇಳಿದ್ದು ಸುಭಾಷ್ ಚಂದ್ರ ಬೋಸ್ ಅವರು. ಕೆಂಪು ಅಂಗಿ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು? ರೆಡ್ ಶರ್ಟ್ ಮೂವ್ಮೆಂಟ್. ಕೆಂಪು ಅಂಗಿ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು? ಖಾನ್ ಅಬ್ದುಲ್ ಗಫರ್ ಖಾನ್. ಸರ್ ಸ್ಟಾಫರ್ಡ್ ಕ್ರಿಪ್ಸ್ ರವರ ಆಯೋಗವು ಭಾರತಕ್ಕೆ ಬಂದ ವರ್ಷ ಯಾವುದು? ಕ್ರಿಪ್ಸ್ ಆಯೋಗವು ಭಾರತಕ್ಕೆ ಬಂದ ವರ್ಷ ಯಾವುದು? 1940, 41, 42, 43. ಕ್ರಿಪ್ಸ್ ಆಯೋಗವು ಭಾರತಕ್ಕೆ ಬಂದದ್ದು 1942ರಲ್ಲಿ. 1937ರ ಚುನಾವಣೆಯಲ್ಲಿ ಈ ಕೆಳಗಿನ ಯಾವ ಎರಡು ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರವು ಇರಲಿಲ್ಲ? 1937ರ ಚುನಾವಣೆಯಲ್ಲಿ ಈ ಕೆಳಗಿನ ಯಾವ ಎರಡು ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲಿಲ್ಲ? ಬಂಗಾಳ ಮತ್ತು ಪಂಜಾಬ್ನಲ್ಲಿ ಕಾಂಗ್ರೆಸ್ ತನ್ನ ಸರ್ಕಾರವನ್ನು ಸ್ಥಾಪಿಸಲು ವಿಫಲವಾಗಿತ್ತು. ನರೇಂದ್ರ ಮೋದಿಯವರು ಸ್ವಚ್ಛ ಭಾರತ ಅಭಿಯಾನವನ್ನು ಪ್ರಾರಂಭಿಸಿದ್ದು ಯಾವಾಗ? ಸ್ವಚ್ಛ ಭಾರತ ಅಭಿಯಾನವನ್ನು ಪ್ರಾರಂಭಿಸಿದ್ದು ಯಾವಾಗ? ಅಕ್ಟೋಬರ್ 2, 2014ರಂದು ಈ ಸ್ವಚ್ಛ ಭಾರತ ಅಭಿಯಾನವನ್ನು ಪ್ರಾರಂಭ ಮಾಡಲಾಯಿತು. ಆಂಧ್ರ ಪ್ರದೇಶದಲ್ಲಿರುವ ನಾಗಾರ್ಜುನ ಸಾಗರ್ ಜಲಾಶಯವು ಯಾವ ನದಿಗೆ ಕಟ್ಟಲ್ಪಟ್ಟಿದೆ? ಕೃಷ್ಣ, ಕಾವೇರಿ, ಮಹಾನದಿ, ಗೋದಾವರಿ. ನಾಗಾರ್ಜುನ ಸಾಗರ್ ಜಲಾಶಯವು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದರಿಂದ ಗಾಳಿಯ ವೇಗವನ್ನು ಅಳೆಯುತ್ತಾರೆ? ಗಾಳಿಯ ವೇಗವನ್ನು ಅನಿಮೋಮೀಟರ್ನಿಂದ ಅಳೆಯುತ್ತಾರೆ. ಇದು ವಾಯುವಿನ ವೇಗ. ವಾಯುವಿನ ವೇಗ ಅನಿಮೋಮೀಟರ್. ಹಾಗಾದರೆ ವಾಯುವಿನ ಒತ್ತಡವನ್ನು ಯಾವುದರಿಂದ ಅಳೆಯುತ್ತಾರೆ? ಗಾಳಿಯ ಒತ್ತಡವನ್ನು ಯಾವುದರಿಂದ ಅಳೆಯುತ್ತಾರೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ.
ರಾಜ್ಯಪಾಲರು ಹುದ್ದೆಯಲ್ಲಿದ್ದಾಗಲೇ ಮರಣ ಹೊಂದಿದರೆ ಅವರ ಸ್ಥಾನವನ್ನು ತಕ್ಷಣವೇ ಯಾರು ನಿರ್ವಹಿಸುತ್ತಾರೆ? ರಾಜ್ಯಪಾಲರು ಹುದ್ದೆಯಲ್ಲಿದ್ದಾಗ ಮರಣ ಹೊಂದಿದರೆ ಅವರ ಸ್ಥಾನ ತುಂಬುವವರು ಯಾರು? ಯಾರು ಅಂದರೆ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು. ರಾಜ್ಯದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಆ ಸ್ಥಾನವನ್ನು ತುಂಬುತ್ತಾರೆ. ಲೋಕಸಭೆಯು ವಿಸರ್ಜನೆಗೊಂಡಾಗ ಯಾವ ವ್ಯಕ್ತಿಯು ಮುಂದಿನ ಲೋಕಸಭೆಯ ಪ್ರಥಮ ಸಭೆಗಿಂತ ಮೊದಲು ತನ್ನ ಸ್ಥಾನವನ್ನು ತ್ಯಜಿಸುವುದಿಲ್ಲ? ಸರಿಯಾದ ಉತ್ತರ ಲೋಕಸಭೆಯ ಅಧ್ಯಕ್ಷ. ಲೋಕಸಭೆಯ ಅಧ್ಯಕ್ಷರೇನಿರ್ತಾರೆ, ಸ್ಪೀಕರ್ ಏನಿರ್ತಾರೆ, ಅವರು ಮುಂದಿನ ವಿಧಾನಸಭೆಯ ಬಂದು ಅಲ್ಲಿ ಸ್ಪೀಕರ್ ಆಯ್ಕೆ ಮಾಡುವವರೆಗೂ ಕೂಡ ಅವರು ತಮ್ಮ ಸ್ಥಾನದಲ್ಲಿ ಮುಂದುವರಿಯುತ್ತಾರೆ. ಭಾರತದ ಸಂವಿಧಾನದಲ್ಲಿ ಉಪ ಪ್ರಧಾನಮಂತ್ರಿ ಹುದ್ದೆಗೆ ಅವಕಾಶ ಇದೆಯೇ? ಉಪ ಪ್ರಧಾನಮಂತ್ರಿ ಅವಕಾಶ ಸಂವಿಧಾನದಲ್ಲಿ ಕೊಟ್ಟಿಲ್ಲ. ಆದರೆ ತಮ್ಮ ಉಪಯೋಗಕ್ಕಾಗಿ ಇಲ್ಲಿ ರಾಜಕಾರಣಿಗಳು ಮಾಡಿಕೊಂಡಿರುವ ಹುದ್ದೆ ಈ ಉಪ ಪ್ರಧಾನಮಂತ್ರಿ ಆಗಿದೆ. ಆದರೆ ಸಂವಿಧಾನದಲ್ಲಿ ಯಾವುದೇ ಉಪ ಪ್ರಧಾನಮಂತ್ರಿ ಹುದ್ದೆಗೆ ಅವಕಾಶವನ್ನು ಕಲ್ಪಿಸಿಲ್ಲ. ರಾಷ್ಟ್ರೀಯ ಸಮಗ್ರತಾ ಮಂಡಳಿಯ ಅಧ್ಯಕ್ಷರು ಯಾರಾಗಿರುತ್ತಾರೆ? ರಾಷ್ಟ್ರೀಯ ಸಮಗ್ರತಾ ಮಂಡಳಿಯ ಅಧ್ಯಕ್ಷರು ಯಾರಾಗಿರುತ್ತಾರೆ? ಭಾರತದ ಪ್ರಧಾನಮಂತ್ರಿಗಳೇ ಈ ರಾಷ್ಟ್ರೀಯ ಸಮಗ್ರತಾ ಮಂಡಳಿಯ ಅಧ್ಯಕ್ಷರಾಗಿರುತ್ತಾರೆ. ಉಚ್ಚ ನ್ಯಾಯಾಲಯದ ಹೆಚ್ಚುವರಿ ನ್ಯಾಯಮೂರ್ತಿಗಳು ಎಷ್ಟು ವರ್ಷಗಳವರೆಗೆ ಅಧಿಕಾರದಲ್ಲಿ ಇರುತ್ತಾರೆ? ಉಚ್ಚ ನ್ಯಾಯಾಲಯದಲ್ಲಿರುವಂತಹ ಹೆಚ್ಚುವರಿ ನ್ಯಾಯಮೂರ್ತಿಗಳು 2 ವರ್ಷಗಳವರೆಗೆ ಅಧಿಕಾರದಲ್ಲಿ ಮುಂದುವರಿಯುತ್ತಾರೆ. ಕ್ಲೋರೋಫಿಲ್ನ ಮಧ್ಯಭಾಗದಲ್ಲಿರುವ ಭಾಗ ಯಾವುದು? ಅಂದರೆ ಕ್ಲೋರೋಫಿಲ್ ಏನನ್ನು ಒಳಗೊಂಡಿರುತ್ತದೆ? ಕ್ಲೋರೋಫಿಲ್ ಮೆಗ್ನೀಷಿಯಂ, Mg, ಮೆಗ್ನೀಷಿಯಂ. ವಾಷಿಂಗ್ ಸೋಡಾ ಇದು ಯಾವುದರ ಸಾಮಾನ್ಯ ಹೆಸರಾಗಿದೆ? ವಾಷಿಂಗ್ ಸೋಡಾ ಇದರ ಯಾವುದರ ಸಾಮಾನ್ಯ ಹೆಸರಾಗಿದೆ ಅಂದರೆ ಸೋಡಿಯಂ ಕಾರ್ಬೋನೇಟ್. ವಾಷಿಂಗ್ ಸೋಡಾವನ್ನು ನಾವು ಸೋಡಿಯಂ ಕಾರ್ಬೋನೇಟ್ ಎಂದು ಕರೆಯುತ್ತೇವೆ. ಪೆನ್ಸಿಲ್ನಲ್ಲಿ ಉಪಯೋಗಿಸುವ ವಸ್ತು ಯಾವುದು? ಪೆನ್ಸಿಲ್ಗಳಲ್ಲಿ ಉಪಯೋಗಿಸುವ ವಸ್ತು ಗ್ರಾಫೈಟ್. ಸಿಲಿಕಾನ್ ಕಾರ್ಬೈಡ್ ಅನ್ನು ಈ ಕೆಳಗಿನ ಯಾವುದರಲ್ಲಿ ಉಪಯೋಗಿಸುತ್ತಾರೆ? ಸಿಲಿಕಾನ್ ಕಾರ್ಬೈಡ್ ಅನ್ನು ಸಿಮೆಂಟ್ ಮತ್ತು ಗ್ಲಾಸ್ನ ತಯಾರಿಕೆಯಲ್ಲಿ, ಕೊಳದಲ್ಲಿನ ನೀರಿನ ಶುದ್ಧೀಕರಣದಲ್ಲಿ, ಬಹಳ ಗಟ್ಟಿಯಾದ ವಸ್ತುಗಳನ್ನು ತುಂಡು ಮಾಡುವಲ್ಲಿ, ವಿಗ್ರಹಗಳ ತಯಾರಿಕೆಯಲ್ಲಿ. ಸಿಲಿಕಾನ್ ಕಾರ್ಬೈಡ್ ಅನ್ನು ಬಹಳ ಗಟ್ಟಿಯಾದ ವಸ್ತುಗಳನ್ನು ತುಂಡು ಮಾಡುವಲ್ಲಿ ಬಳಸುತ್ತಾರೆ. ಬಲೂನ್ಗಳಲ್ಲಿ ಯಾವುದನ್ನು ತುಂಬಿರುತ್ತಾರೆ? ಬಲೂನ್ಗಳಲ್ಲಿ ಯಾವ ಒಂದು ಅನಿಲವನ್ನು ತುಂಬಿರುತ್ತಾರೆ? ಹೆಚ್ಚಾಗಿ ಹೀಲಿಯಂ ಅನ್ನು ತುಂಬಿರುತ್ತಾರೆ. ರೋಗಗ್ರಸ್ತ ಪ್ರಾಣಿಯು ಮನುಷ್ಯನನ್ನು ಕಚ್ಚುವುದರಿಂದ ಮನುಷ್ಯನಿಗೆ ಬರುವ ರೋಗವನ್ನು ಏನೆಂದು ಕರೆಯುತ್ತಾರೆ? ರೋಗಗ್ರಸ್ತ ಪ್ರಾಣಿಯು ಮನುಷ್ಯನಿಗೆ ಕಚ್ಚುವುದರಿಂದ ಮನುಷ್ಯನಿಗೆ ಬರುವ ರೋಗವನ್ನು ನಾವು ರೇಬೀಸ್ ಎಂದು ಕರೆಯುತ್ತೇವೆ. ಜೀವಕೋಶದಲ್ಲಿ ಪ್ರೋಟೀನ್ ಸಂಶೋಧನೆ ನಡೆಯುವುದು ಎಲ್ಲಿ? ಪ್ರೋಟೀನ್ ಸಿಂಥೆಸಿಸ್ ಜೀವಕೋಶದ ಯಾವ ಕಣದಂಗ ಮಾಡುತ್ತೆ? ಪ್ರೋಟೀನ್ ಸಿಂಥೆಸಿಸ್, ಪ್ರೋಟೀನ್ ಸಂಯೋಜನೆಯನ್ನು ರೈಬೋಸೋಮ್ಗಳು ಮಾಡುತ್ತವೆ. ರೈಬೋಸೋಮ್. ಮಸಿ ಇರುವ ಕಾಗದದಲ್ಲಿ ಮಸಿಯನ್ನು ಹೀರುವ ಕ್ರಿಯೆಯು ಏನನ್ನು ಒಳಗೊಂಡಿರುತ್ತದೆ? ಮಸಿ ಇರುವ ಕಾಗದದಲ್ಲಿ ಮಸಿಯನ್ನು ಹೀರುವ ಕ್ರಿಯೆಯು ಮಸಿಯ ಸ್ನಿಗ್ಧತೆಯನ್ನು ಒಳಗೊಂಡಿರುತ್ತದೆ, ಲೋಮನಾಳಗಳ ಕ್ರಿಯೆಯನ್ನು ಒಳಗೊಂಡಿರುತ್ತದೆ. ಮಸಿ ಇರುವ ಕಾಗದದಲ್ಲಿ ಮಸಿಯ ಹರಡುವಿಕೆಯಿಂದ ಆಗುತ್ತದೆ. ಸೈಫನ್ ಪೇಪರ್. ಮಸಿ ಇರುತ್ತಲ್ಲ ಅದೇನಪ್ಪ ಅಂದರೆ ಲೋಮನಾಳದ ಕ್ರಿಯೆಯನ್ನು ಒಳಗೊಂಡಿರುತ್ತದೆ. ಕ್ಯಾಪಿಲರಿ ಆಕ್ಷನ್ ಅನ್ನು ಒಳಗೊಂಡಿರುತ್ತದೆ ಇಂಗ್ಲಿಷಲ್ಲಿ. ಕಾಮನ ಬಿಲ್ಲು ಉಂಟಾಗಲು ಕಾರಣವೇನು?
ಪ್ರತಿಬಿಂಬದಿಂದ, ವಕ್ರೀಭವನದಿಂದ, ಹರಡುವಿಕೆಯಿಂದ ಮೀನ್ಸ್ ಸ್ಕ್ಯಾಟರಿಂಗ್ ಇಂದ, ಮೇಲಿನ ಎಲ್ಲದರಿಂದ. ಕಾಮನಬಿಲ್ಲು ಮೇಲಿನ ಎಲ್ಲದರಿಂದ ಅಂದರೆ ಪ್ರತಿಬಿಂಬದಿಂದ, ವಕ್ರೀಭವನದಿಂದ, ಸ್ಕ್ಯಾಟರಿಂಗ್ ಇಂದ, ಈ ಮೂರರಿಂದಲೂ ಕೂಡ ಈ ಕಾಮನಬಿಲ್ಲು ಉಂಟಾಗುತ್ತದೆ. ಈ ಕಾಮನಬಿಲ್ಲು ಆಗಬೇಕಂದ್ರೆ ಇವೆಲ್ಲ ಕ್ರಿಯೆಗಳು ನಡೆಯುತ್ತವೆ. ಸೂರ್ಯನ ಕಿರಣಗಳು ಸೂರ್ಯನಿಂದ ಭೂಮಿಯನ್ನು ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತವೆ? ಸೂರ್ಯನ ಕಿರಣಗಳು ಸೂರ್ಯನಿಂದ ಭೂಮಿಯನ್ನು ತಲುಪಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತವೆ ಅಂದರೆ 8 ನಿಮಿಷವನ್ನು ತೆಗೆದುಕೊಳ್ಳುತ್ತದೆ. ಹಾಗಾದರೆ ಗಾಳಿಯಲ್ಲಿ ಬೆಳಕಿನ ವೇಗ ಎಷ್ಟು? ಗಾಳಿಯಲ್ಲಿ ಬೆಳಕಿನ ವೇಗ ಎಷ್ಟು? ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ಲಿಥೋಸ್ಪಿಯರ್ ಎಂದರೆ ಏನು? ಸಸ್ಯಗಳು ಮತ್ತು ಪ್ರಾಣಿಗಳು, ಭೂಮಿಯ ಹೊರಗಿನ ಮೇಲ್ಮೈ, ಭೂಮಿಯ ಹೊರಪದರ, ಯಾವುದೂ ಅಲ್ಲ. ಲಿಥೋಸ್ಪಿಯರ್ ಎಂದರೆ ಭೂಮಿಯ ಹೊರಪದರವನ್ನು ಲಿಥೋಸ್ಪಿಯರ್ ಎಂದು ಕರೆಯುತ್ತಾರೆ. ರಿಕ್ಟರ್ ಮಾಪನವನ್ನು ಈ ಕೆಳಗಿನ ಯಾವುದನ್ನು ಅಳೆಯಲು ಉಪಯೋಗಿಸುತ್ತಾರೆ? ರಿಕ್ಟರ್ ಮಾಪನವನ್ನು ಭೂಕಂಪವನ್ನು ಅಳೆಯಲು ಬಳಸುತ್ತಾರೆ. ಸಮುದ್ರದಲ್ಲಿ ಭಾರತದ ಸಾರ್ವಭೌಮತೆಯು ಎಷ್ಟು ದೂರದವರೆಗೆ ಇರುತ್ತದೆ? ನಮಗೆ ಎಲ್ಲಿಯವರೆಗೂ ಸಮುದ್ರ ನಮಗೆ ಸೇರಿದೆ ಅಂದರೆ ಅದು ನಮ್ಮ ಭೂಭಾಗದಿಂದ ಸುಮಾರು 12 ನಾಟಿಕಲ್ ಮೈಲುಗಳಷ್ಟು ದೂರ ಸಮುದ್ರವು ನಮಗೆ ಸೇರಿದೆ. ಈ ಕೆಳಗಿನವುಗಳಲ್ಲಿ ಯಾವ ಬೆಳೆಯು ನೀರಿನ ನಿಲ್ಲುವಿಕೆಯನ್ನು ಅಪೇಕ್ಷಿಸುತ್ತದೆ? ಅಂದರೆ ಯಾವ ಬೆಳೆಗೆ ನೀರನ್ನು ಎನಿ ಟೈಮ್ ನಿಲ್ಲಿಸಿರಬೇಕು? ಗೊತ್ತಿದೆ ನಿಮಗೆ, ಭತ್ತ. ಈ ಕೆಳಗಿನವುಗಳಲ್ಲಿ ಯಾವ ಗ್ರಹವು ಸೂರ್ಯನಿಗೆ ಅತಿ ಹೆಚ್ಚು ಸಮೀಪವಿದೆ? ಸೂರ್ಯನಿಗೆ ಅತಿ ಹೆಚ್ಚು ಸಮೀಪವಿರುವ ಗ್ರಹ ಬುಧ ಗ್ರಹ. ಅತಿ ದೂರವಿರುವ ಗ್ರಹ ಪ್ಲೂಟೋ ಗ್ರಹ. ಅತಿ ದೊಡ್ಡ ಗ್ರಹ ಗುರು ಗ್ರಹ. ಕರ್ನಾಟಕದ ಹೆಸರಾಂತ ವ್ಯಕ್ತಿ ಗಿರೀಶ್ ಕಾರ್ನಾಡ್ ರವರು ಈ ಕೆಳಗಿನ ಯಾವುದರಲ್ಲಿ ಪ್ರಸಿದ್ಧರು? ಅಂದರೆ ಗಿರೀಶ್ ಕಾರ್ನಾಡ್ ಯಾವುದಕ್ಕೆ ಪ್ರಸಿದ್ಧರಾಗಿದ್ದಾರೆ? ಗಿರೀಶ್ ಕಾರ್ನಾಡ್ ರಂಗಭೂಮಿ ಮತ್ತು ಸಾಹಿತ್ಯದಲ್ಲಿ ಪ್ರಸಿದ್ಧರಾಗಿದ್ದಾರೆ. ಪೋಕ್ಸೋ ಕಾಯ್ದೆಯು ಯಾರ ಹಿತ ಕಾಯುತ್ತದೆ? ಯಾರನ್ನು ಕಾಯುತ್ತದೆ? ಮಹಿಳೆಯರು, ಮಕ್ಕಳು, ಪರಿಸರ, ಪ್ರಾಣಿಗಳ ಕಲ್ಯಾಣ. ಪೋಕ್ಸೋ ಇದು ಮಕ್ಕಳ ಹಿತವನ್ನು ಕಾಯುತ್ತದೆ. ಜಾಗತಿಕ ಮಾನವ ಹಕ್ಕುಗಳ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಡಿಸೆಂಬರ್ 10, ಅಕ್ಟೋಬರ್ 2, ಜೂನ್ 5, ಜನವರಿ 31. ಜಾಗತಿಕ ಮಾನವ ಹಕ್ಕುಗಳ ದಿನವನ್ನು ಡಿಸೆಂಬರ್ 10ರಂದು ಆಚರಿಸಲಾಗುತ್ತದೆ. ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಕರ್ನಾಟಕಕ್ಕೆ ಎಷ್ಟು ಸ್ಥಾನಗಳಿವೆ? ಅಂದರೆ ಕರ್ನಾಟಕದಿಂದ ಲೋಕಸಭೆಗೆ ಎಷ್ಟು ಜನ ಹೋಗ್ತಾರೆ, ರಾಜ್ಯಸಭೆಗೆ ಎಷ್ಟು ಜನ ಹೋಗ್ತಾರೆ? ಅಂದರೆ ಅದು ಲೋಕಸಭೆಗೆ 28 ಜನ ಕರ್ನಾಟಕದಿಂದ ಹೋದರೆ ರಾಜ್ಯಸಭೆಗೆ 12 ಜನ ಹೋಗುತ್ತಾರೆ. ಜೋಗ್ ಫಾಲ್ಸ್ ಯಾವ ನದಿಯಲ್ಲಿದೆ? ಅಂದರೆ ಜೋಗ್ ಫಾಲ್ಸ್ ನಿರ್ಮಾಣ ಆಗಿರೋದು ಯಾವ ನದಿಯಿಂದ? ಶರಾವತಿ ನದಿಯಿಂದ. ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು? ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಗಂಗಾ ನದಿಯ ಡಾಲ್ಫಿನ್. ಭಾರತದ ರಾಷ್ಟ್ರೀಯ ವೃಕ್ಷ ಆಲದ ಮರ. ಭಾರತದ ರಾಷ್ಟ್ರೀಯ ಪಕ್ಷಿ ನವಿಲು. ಪಂಪ, ರನ್ನ, ಪೊನ್ನ ಇವರೆಲ್ಲ ಯಾರು? ಪಂಪ, ರನ್ನ, ಪೊನ್ನ ಇವರು ಯಾರು? ಕನ್ನಡ ಭಾಷೆಯ ಕವಿಗಳು, ಕವಿ ಚಕ್ರವರ್ತಿಗಳು. ದ್ವಾರ ಸಮುದ್ರವೆಂದು ಯಾವ ಸ್ಥಳವನ್ನು ಕರೆಯುತ್ತಾರೆ? ಹಾಸನದ ಹಳೆಬೀಡು, ಕೊಡಗು, ಕಲಬುರಗಿ, ಬೆಂಗಳೂರು. ದ್ವಾರ ಸಮುದ್ರವೆಂದು ಹಾಸನದ ಹಳೆಬೀಡನ್ನು ಕರೆಯುತ್ತಾರೆ. ಡೆಮೋಗ್ರಫಿ ಎಂದರೆ ಏನು? ಡೆಮೋಗ್ರಫಿ ಪ್ರಾಣಿಗಳ ಜನಸಂಖ್ಯೆಯ ಗುಣಗಳನ್ನು ಅಧ್ಯಯನ ಮಾಡುವುದು, ಮಾನವ ಜನಸಂಖ್ಯೆಯ ಗುಣಗಳನ್ನು ಅಧ್ಯಯನ ಮಾಡುವುದು, ಆನೆಗಳ ಜನಸಂಖ್ಯೆಯ ಗುಣಗಳನ್ನು ಅಧ್ಯಯನ ಮಾಡುವುದು. ಇವುಗಳಲ್ಲಿ ಯಾವುವೂ ಅಲ್ಲ. ಡೆಮೋಗ್ರಫಿ ಎಂದರೆ ಮಾನವ ಜನಸಂಖ್ಯೆಯ ಗುಣಗಳನ್ನು ಅಧ್ಯಯನ ಮಾಡುವುದು. ಪೆಟ್ರೋಲಿಯಂ ಎಂಬ ಪದವು ಪೆಟ್ರಾ ಮತ್ತು ಓಲಿಯಂ.
ಪೆಟ್ರೋಲಿಯಂ ಎಂಬ ಪದವು ಪೇಟ್ರಾ ಮತ್ತು ಓಲಿಯಂ ಎಂಬ ಎರಡು ಪದಗಳಿಂದ ಆಗಿದೆ. ಹಾಗಾದರೆ ಈ ಪದಗಳು ಪೆಟ್ರಾ ಮತ್ತು ಓಲಿಯಂ ಪದಗಳು ಯಾವ ಭಾಷೆಯ ಪದಗಳಾಗಿವೆ? ಇವು ಲ್ಯಾಟಿನ್ ಭಾಷೆಯ ಪದಗಳಾಗಿವೆ. ಒಂದು ಕೃಷಿ ಪ್ರದೇಶದಲ್ಲಿ ಒಂದೇ ಸಮಯದಲ್ಲಿ 2-3 ಬೆಳೆಗಳನ್ನು ಬೆಳೆಯುವುದನ್ನು ಏನೆಂದು ಕರೆಯುತ್ತಾರೆ? ಒಂದೇ ಸಮಯದಲ್ಲಿ 2-3 ಬೆಳೆಗಳನ್ನು ಬೆಳೆಯುವುದಕ್ಕೆ ನಾವು ಪರಿಶ್ರಮಪೂರ್ಣ ಬೆಳೆಗಾರಿಕೆ ಎಂದು ಕರೆಯುತ್ತೇವೆ. 2011ರ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆಯು ಎಷ್ಟಿದೆ? 2011ರ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆ 121 ಕೋಟಿ. ಈಗ 130 ದಾಟಿದೆ. ಈ ಕೆಳಗಿನವುಗಳಲ್ಲಿ ಯಾವುದನ್ನು ವಾಣಿಜ್ಯ ಬೆಳೆ ಎಂದು ಕರೆಯುತ್ತಾರೆ? ವಾಣಿಜ್ಯ ಬೆಳೆ ಎಂದು ಕಬ್ಬನ್ನು ಕರೆಯುತ್ತಾರೆ. ವಾತಾವರಣದಲ್ಲಿ ಓಝೋನ್ನ ಮಹತ್ವವೇನು? ಅಂದರೆ ಓಝೋನು ಏನಕ್ಕೆ ಉಪಯೋಗ ನಮಗೆ? ಭೂಮಿಯ ಮೇಲೆ ಅದು ಹಸಿರುಮನೆ ಪರಿಣಾಮ ಉಂಟು ಮಾಡುತ್ತದೆ, ನ್ಯೂಕ್ಲಿಯಸ್ಗಳನ್ನು ಘನೀಕರಿಸುತ್ತದೆ, ಅಲ್ಟ್ರಾವೈಲೆಟ್ ಕಿರಣಗಳಿಂದ ಅದು ರಕ್ಷಣೆ ನೀಡುತ್ತದೆ, ನೀಲಿ ಬೆಳಕನ್ನು ಚದುರಿಸಲು ಸಹಾಯ ಮಾಡುತ್ತದೆ. ಓಝೋನ್ ಪದರವು ಅಲ್ಟ್ರಾವೈಲೆಟ್ ಕಿರಣಗಳಿಂದ ಅದು ನಮ್ಮ ಭೂಮಿಯನ್ನು ಅಂದರೆ ನಮ್ಮನ್ನು ರಕ್ಷಣೆ ಮಾಡುತ್ತದೆ. ಜಲಿಯನ್ ವಾಲಾಬಾಗ್ ಸಭೆಯಲ್ಲಿ ಜನರ ಮೇಲೆ ಗುಂಡು ಹಾರಿಸಲು ಆಜ್ಞೆ ನೀಡಿದಂತಹ ವ್ಯಕ್ತಿ ಯಾರು? ಜನರಲ್ ಡಯರ್. ಬಂಗಾಳದ ವಿಭಜನೆಯು ಯಾವ ವರ್ಷದಲ್ಲಿ ನಡೆಯಿತು? ಬಂಗಾಳದ ವಿಭಜನೆ 1905 ಅಕ್ಟೋಬರ್ 16. ಮಹಾತ್ಮ ಗಾಂಧೀಜಿಯವರು 1942ರಲ್ಲಿ ಭಾರತ ಬಿಟ್ಟು ತೊಲಗಿ ಚಳುವಳಿಯನ್ನು ಆರಂಭಿಸಿದರು. ಆಗ ಭಾರತದಲ್ಲಿ ಇದ್ದಂತಹ ಗವರ್ನರ್ ಜನರಲ್ ಯಾರು? ಲಾರ್ಡ್ ಲಿನ್ಲಿತ್ಗೋ. 1942ರಲ್ಲಿ ಸೈಮನ್ ಆಯೋಗದ ವಿರುದ್ಧದ ಚಳುವಳಿಯಲ್ಲಿ ಪೊಲೀಸ್ ಲಾಠಿ ಚಾರ್ಜ್ಗೆ ಬಲಿಯಾದ ವ್ಯಕ್ತಿ ಯಾರು? ಸೈಮನ್ ಆಯೋಗದ ವಿರುದ್ಧದ ಚಳುವಳಿಯಲ್ಲಿ ಪೊಲೀಸ್ ಲಾಠಿ ಚಾರ್ಜ್ಗೆ ಬಲಿಯಾದ ವ್ಯಕ್ತಿ ಲಾಲಾ ಲಜಪತ ರಾಯ್. ಲಾಲಾ ಲಜಪತ್ ರಾಯ್. ಮಹಾತ್ಮ ಗಾಂಧೀಜಿಯವರು ದಂಡಿ ಯಾತ್ರೆಯನ್ನು ಪ್ರಾರಂಭಿಸಿದ ವರ್ಷ ಯಾವುದು? ದಂಡಿ ಯಾತ್ರೆ 1930. ಧರ್ಮಚಕ್ರ ಇದು ಯಾರ ಸಂಕೇತವಾಗಿತ್ತು? ಜೈನ ಧರ್ಮ, ವರ್ಧನರು, ಬುದ್ಧ ಧರ್ಮ ಇವು ಯಾವುದೂ ಅಲ್ಲ. ಧರ್ಮಚಕ್ರ ಇದು ಬೌದ್ಧ ಧರ್ಮದ ಸಂಕೇತವಾಗಿದೆ. ದೇವನಾಂಪ್ರಿಯ ಇದು ಯಾರ ಹೆಸರಿಗೆ ಸಂಬಂಧಿಸಿದೆ? ಅಂದರೆ ದೇವನಾಂಪ್ರಿಯ ಎಂದು ಯಾರನ್ನು ಕರೆಯುತ್ತಿದ್ದರು? ಅಶೋಕ ಚಕ್ರವರ್ತಿಯನ್ನು. ಅಶೋಕ. ಚೀನಾ ದೇಶದ ಪ್ರವಾಸಿಗ ಪಾಹಿಯಾನ್ ಇವನು ಯಾರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದನು? ಪಾಹಿಯಾನ್ ಚಂದ್ರಗುಪ್ತ ಟೂನ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದನು. ಅಶ್ವಗಳನ್ನು ವರ್ಗೀಕರಿಸುವಂತಹ ಪದ್ಧತಿ ಯಾವುದದು? ಧಾಕ್ ಪದ್ಧತಿ. ಈ ಧಾಕ್ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಮಹಮ್ಮದ್ ಬಿನ್ ತುಘಲಕ್, ಮಲ್ಲಿಕ್ ಕಾಫರ್, ಜಲಾಲುದ್ದೀನ್ ಖಿಲ್ಜಿ, ಅಲ್ಲಾವುದ್ದೀನ್ ಖಿಲ್ಜಿ. ಧಾಕ್ ಪದ್ಧತಿಯನ್ನು ಅಲ್ಲಾವುದ್ದೀನ್ ಖಿಲ್ಜಿಯು ಜಾರಿಗೆ ತಂದನು. ರಾಜ ತೋದರಮಲ್ಲ ಯಾರು? ತೋದರಮಲ್ಲ ಇವನು ಅಕ್ಬರನ ಕಂದಾಯ ಮಂತ್ರಿಯಾಗಿದ್ದನು. ಅಕ್ಬರನ ಕಂದಾಯ ಮಂತ್ರಿ. ನೀವು 1ರಿಂದ 100ರವರೆಗೆ ಎಲ್ಲಾ ಸಂಖ್ಯೆಗಳನ್ನು ಬರೆದರೆ 1 2 3 4 ಅಪ್ ಟು 100 ಬರೆದರೆ 3 ಎನ್ನುವಂತಹ ಸಂಖ್ಯೆಯನ್ನು ಎಷ್ಟು ಸಲ ಬರಿತೀರಿ? 3 ಎನ್ನುವ ಸಂಖ್ಯೆಯನ್ನು ಎಷ್ಟು ಸಲ ಬರಿತೀರಿ? ಅದಕ್ಕೆ ಸರಿಯಾದ ಉತ್ತರ 20. ಇಲ್ಲಿ 33 ಅಂತ ಬರುತ್ತಲ್ಲ, ಇಲ್ಲಿ 2 3 ಕನ್ಸಿಡರ್ ಮಾಡ್ತೀವಿ. 3 3 ಒಟ್ಟು 1 to 100 ನಾವು ಸಂಖ್ಯೆಗಳನ್ನು ಬರೆದಾಗ 3 ಎನ್ನುವಂತಹ ಸಂಖ್ಯೆಯನ್ನು ನಾವು 20 ಬಾರಿ ಬರೀತೀವಿ. ಸೈಬರ್ ಕ್ರೈಮ್ ಎಂದರೆ ನೀವು ಏನಂತ ಅರ್ಥ ಮಾಡ್ಕೊಂಡಿದ್ದೀರಿ?
ಸೈಬರ್ ಕ್ರೈಮ್ ಅಂದರೆ ಏನು? ಸೈಬರ್ ಕೆಫೆಯಲ್ಲಿ ಕೊಲೆ ಮಾಡುವುದಾ, ಕಂಪ್ಯೂಟರ್ ಅಥವಾ ಮೊಬೈಲ್ ಮೂಲಕ ಅಪರಾಧ ಮಾಡುವುದಾ, ಸರಗಳ್ಳತನ ಅಥವಾ ವಾಹನ ಕಳ್ಳತನ? ಸೈಬರ್ ಕ್ರೈಮ್ ಎಂದರೆ ಕಂಪ್ಯೂಟರ್ ಅಥವಾ ಮೊಬೈಲ್ ಮೂಲಕ ಅಪರಾಧವನ್ನು ಮಾಡುವುದು. ಹುತ್ತರಿ ನೃತ್ಯ ಮತ್ತು ಬೋಲಕ್ ಅಟ್ ನೃತ್ಯಗಳು ಕರ್ನಾಟಕದ ಯಾವ ಭಾಗದ ಪ್ರಸಿದ್ಧ ನೃತ್ಯಗಳಾಗಿವೆ? ಉತ್ತರಿ ಮತ್ತು ಬೋಲಕ್ ಹಟ್ ಕೊಡಗು ಜಿಲ್ಲೆಯ ಪ್ರಸಿದ್ಧ ನೃತ್ಯಗಳು. ನಾಗಾಲ್ಯಾಂಡ್ ರಾಜ್ಯದ ರಾಜಧಾನಿ ಯಾವುದು? ಕೋಹಿಮಾ, ಅಗರ್ತಲಾ, ಇಂಫಾಲ್, ದಿಸ್ಪುರ್. ನಾಗಾಲ್ಯಾಂಡ್ ರಾಜ್ಯದ ರಾಜಧಾನಿ ಕೋಹಿಮಾ. ಕರ್ನಾಟಕ ಪೊಲೀಸ್ ಅಕಾಡೆಮಿಯು ಯಾವ ಊರಿನಲ್ಲಿ ಇದೆ? ಮೈಸೂರು, ಬೆಂಗಳೂರು, ಕಲಬುರಗಿ, ಬೆಳಗಾವಿ. ಕರ್ನಾಟಕ ಪೊಲೀಸ್ ಅಕಾಡೆಮಿ ಇರೋದು ಮೈಸೂರಲ್ಲಿ. ಹಾಗಾದರೆ ಭಾರತೀಯ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಭಾರತೀಯ ಪೊಲೀಸ್ ಅಕಾಡೆಮಿ. ಇಳಕಲ್ ಸೀರೆಗಳಿಗೆ ಪ್ರಸಿದ್ಧಿಯಾಗಿರುವುದು ಇಳಕಲ್ ಪಟ್ಟಣ. ಹಾಗಾದರೆ ಈ ಇಳಕಲ್ ಪಟ್ಟಣವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಇದೆ? ಇಳಕಲ್, ಬಾಗಲಕೋಟೆ. ಕರ್ನಾಟಕವು ತನ್ನ ಈಗಿನ ಹೆಸರನ್ನು ಯಾವಾಗಿನಿಂದ ಪಡೆಯಿತು? ಅಂದರೆ ಈ ಕೆಳಗಿನ ಯಾವ ಇಸವಿಯಲ್ಲಿ ಮೈಸೂರನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು? ಯಾವಾಗ? ನವೆಂಬರ್ 1, 1973ರಂದು. ಹಾಗಾದರೆ ಮೈಸೂರು ರಾಜ್ಯ ಸ್ಥಾಪನೆ ಆಗಿದ್ದು ಯಾವಾಗ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ಮೈಸೂರು ರಾಜ್ಯ ಸ್ಥಾಪನೆಯಾಗಿದ್ದು ಯಾವಾಗ? ಭಾರತದ ರಾಷ್ಟ್ರಗೀತೆಯಾದಂತಹ ಜನಗಣ ಮನ ಇದನ್ನು ಬರೆದವರು ಯಾರು? ಭಾರತದ ರಾಷ್ಟ್ರಗೀತೆ ಜನಗಣ ಮನವನ್ನು ಬರೆದವರು ರವೀಂದ್ರನಾಥ್ ಟ್ಯಾಗೂರ್. ಕೈಗಾ ಅಣುಶಕ್ತಿ ಸ್ಥಾವರವು ಯಾವ ಜಿಲ್ಲೆಯಲ್ಲಿ ಇದೆ? ಕೈಗಾ. ಕರ್ನಾಟಕದ ಕೈಗಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಇಟ್ ಈಸ್ ಎ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ವರ್ಲ್ಡ್ ವೈಡ್ ವೆಬ್ WWW ಇದನ್ನು ಕಂಡುಹಿಡಿದವರು ಯಾರು? ಟಿಮ್ ಬರ್ನರ್ಸ್-ಲೀ, ಅಲೆಕ್ಸಾಂಡರ್ ಬೆನ್, JCR ಲಿಕ್ಲಿಡರ್, ಅಲೆಕ್ಸಾಂಡರ್ ಗ್ರಹಾಂ ಬೆಲ್. ಟಿಮ್ ಬರ್ನರ್ಸ್-ಲೀ WWW. ಸೋನಾಲಿಕಾ ಮತ್ತು ಕಲ್ಯಾಣ ಸೋನೆ ಇವುಗಳು ಯಾವುದರ ತಳಿಗಳು? ಸೋನಾಲಿಕಾ ಮತ್ತು ಕಲ್ಯಾಣ ಸೋನೆ ಇವೆರಡೂ ಕೂಡ ಗೋಧಿಯ ತಳಿಗಳಾಗಿವೆ. ಜೀವಶಾಸ್ತ್ರಜ್ಞರಾದ ಡಿಯೋಜೆನ್ಸ್ ಡಿ ವ್ಯಾಟ್ಸನ್ ಮತ್ತು ಫ್ರಾನ್ಸಿಸ್ ಕ್ರಿಕ್ ರವರು 1953ರಲ್ಲಿ ಏನನ್ನು ಕಂಡುಹಿಡಿದರು? ಅಂದರೆ ವ್ಯಾಟ್ಸನ್ ಎಲ್ಲಿಯವನು? ಅಮೆರಿಕದವನು. ಫ್ರಾನ್ಸಿಸ್ ಕ್ರಿಕ್ ಎಲ್ಲಿಯವರು? UK-ಯವರು. ಇವರಿಬ್ಬರೂ ಸೇರಿಕೊಂಡು 1953ರಲ್ಲಿ ಏನನ್ನು ಕಂಡುಹಿಡಿದರು? DNA ಸಂರಚನೆಯನ್ನು ಕಂಡುಹಿಡಿದರು. ಆಪ್ಟಿಕಲ್ ಫೈಬರ್ ಈ ಕೆಳಗಿನ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತದೆ? ಆಪ್ಟಿಕಲ್ ಫೈಬರ್ ಈಸ್ ವರ್ಕ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಒಟ್ಟು ಆಂತರಿಕ ಪ್ರತಿಬಿಂಬ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, TIR. ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ತುಂಬಿರುವ ಅನಿಲ ಯಾವುದು? ನೈಟ್ರೋಜನ್, ಹೈಡ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್. ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ನೈಟ್ರೋಜನ್ ಅನ್ನು ತುಂಬಿರುತ್ತಾರೆ. ಅಕ್ಬರನ ವಿರುದ್ಧ ದಿಟ್ಟವಾಗಿ ಹೋರಾಡಿದ ಪ್ರಸಿದ್ಧ ರಾಣಿ ಚಾಂದ್ ಬೀವಿ ಈ ಕೆಳಗಿನ ಯಾವ ರಾಜ್ಯದವಳು? ರಾಣಿ ಚಾಂದ್ ಬೀವಿ ಈ ಕೆಳಗಿನ ಯಾವ ರಾಜ್ಯದವಳು? ರಾಣಿ ಚಾಂದ್ ಬೀಬಿ ಅಹ್ಮದನಗರ್. ಬಾಬರ್ನ ಮೃತದೇಹದ ಗೋರಿಯನ್ನು ಅವನ ಆಕಾಂಕ್ಷೆಯಂತೆ ನಿರ್ಮಿಸಿದ್ದು ಎಲ್ಲಿ? ಕಾಬೂಲ್, ಪೇಶಾವರ್, ದೆಹಲಿ, ಆಗ್ರಾ. ಕಾಬೂಲ್ನಲ್ಲಿ. ಈ ಕೆಳಗಿನವುಗಳನ್ನು ಏರಿಕೆ ಕಾಲಾನುಕ್ರಮದಲ್ಲಿ ಬರೆಯಿರಿ. ಅಂದರೆ ಏರಿಕೆ ಕ್ರಮದಲ್ಲಿ ಬರೆಯಿರಿ. ಮೊದಲನೇ ಪಾಣಿಪತ್ ಯುದ್ಧ, ದ್ವಿತೀಯ ತರೈನ್ ಯುದ್ಧ, ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ, ಅಹ್ಮದ್ ಶಾ ಅಬ್ದುಲ್ನ ದಾಳಿ.
ಇದನ್ನು ಏರಿಕೆ ಕ್ರಮದಲ್ಲಿ ಬರೆದಾಗ ಹೇಗಿರುತ್ತೆ ಅಂದರೆ ನೋಡೋಣ. ಮೊದಲ ಪಾಣಿಪತ್ ಯುದ್ಧ, ನಂತರ ದ್ವಿತೀಯ ತರೈನ್ ಯುದ್ಧ, ನಂತರ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ, ನಂತರ ಕೊನೆಯದಾಗಿ ಅಹ್ಮದ್ ಶಾ ಅಬ್ದಾಲ್ನ ದಾಳಿ. ಪ್ರಾಚೀನ ಭಾರತದ ಸಾಹಿತ್ಯ ಇತಿಹಾಸದಲ್ಲಿ ಪಾಣಿನಿ ಮತ್ತು ಪತಂಜಲಿಯರು ಪ್ರಸಿದ್ಧರು. ಸಾಹಿತ್ಯ ಇತಿಹಾಸದಲ್ಲಿ ಪಾಣಿನಿ ಮತ್ತು ಪತಂಜಲಿಯವರಿಬ್ಬರು ಕೂಡ ಪ್ರಸಿದ್ಧರಾಗಿದ್ದಾರೆ. ಹಾಗಾದರೆ ಇವರು ಪ್ರವರ್ಧಗೊಂಡಿದ್ದು ಈ ಕೆಳಗಿನ ಯಾವ ರಾಜಮನೆತನದ ಅಡಿಯಲ್ಲಿ? ಅಂದರೆ ಯಾವ ರಾಜಮನೆತನದ ಅಡಿಯಲ್ಲಿ ಆಶ್ರಯದಾತರಾಗಿದ್ದರು ಅಂದರೆ ಅದಕ್ಕೆ ಉತ್ತರ ಶುಂಗರು. ಈ ಕೆಳಗಿನ ಕಟ್ಟಡಗಳ ನಿರ್ಮಾಣದ ಏರಿಕೆಯನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ನಿರ್ಮಾಣ ಇಸವಿಯ ಅಲ್ಲಿ ಏರಿಕೆ ಕ್ರಮ: ಪೂರಿ ಜಗನ್ನಾಥ ದೇವಾಲಯ, ಮೀನಾಕ್ಷಿ ದೇವಾಲಯ, ಮಾಮಲ್ಲಪುರಂ ದೇವಾಲಯ ಮತ್ತು ಕುತುಬ್ ಮಿನಾರ್. ಏರಿಕೆ ಕ್ರಮದಲ್ಲಿ ಬರೆದಾಗ ಮೊದಲು ಕಟ್ಟಿದ್ದು ಮಾಮಲ್ಲಪುರಂ ದೇವಾಲಯ, ಆನಂತರ ಪೂರಿ ಜಗನ್ನಾಥ ದೇವಾಲಯ, ಆನಂತರ ಕುತುಬ್ ಮಿನಾರ್, ಕೊನೆಯದಾಗಿ ಮೀನಾಕ್ಷಿ ದೇವಾಲಯ. ಈ ಮೀನಾಕ್ಷಿ ದೇವಾಲಯ ತಮಿಳುನಾಡಿನಲ್ಲಿ ಕಂಡುಬರುತ್ತದೆ. ಹಾಗಾದರೆ ತಮಿಳುನಾಡಿನಲ್ಲಿ ಎಲ್ಲಿ ಕಂಡುಬರುತ್ತದೆ? ಆ ಊರಿನ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ಫಿರೋಜ್ ಶಾ ತುಘಲಕ್ನ ಕಾಲದಲ್ಲಿ ದೇಶದ ಕಂದಾಯವನ್ನು ಅನೇಕ ವಿಧಾನಗಳಿಂದ ಸಂಗ್ರಹಿಸಲಾಗುತ್ತಿತ್ತು. ಹಾಗಾದರೆ ಈ ಕೆಳಗಿನವುಗಳ ಪೈಕಿ ಅದರಲ್ಲಿ ಯಾವುದು ಅಲ್ಲ? ಯಾವ ರೀತಿ ಫಿರೋಜ್ ಶಾ ತುಘಲಕ್ ಕಾಲದಲ್ಲಿ ದೇಶದ ಕಂದಾಯವನ್ನು ಯಾವ ರೀತಿ ಸಂಗ್ರಹಿಸುತ್ತಿರಲಿಲ್ಲ? ಸರಿಯಾದ ಉತ್ತರ ಭೂ ಕಂದಾಯ ಹೆಚ್ಚಳ. ಈ ರೀತಿ ಅವನು ಕಂದಾಯವನ್ನು ಸ್ವೀಕರಿಸುತ್ತಿದ್ದಿಲ್ಲ. ಇನ್ನು ಭೂಮಿಯ ಫಲವತ್ತತೆ ಹೆಚ್ಚಳ ಮತ್ತು ಉತ್ಕೃಷ್ಟ ಬೆಳೆಗಳ ಕೃಷಿಗೆ ಕಂದಾಯವನ್ನು ತಗಂತಿದ್ದ, ನೀರಿನ ಕಂದಾಯವನ್ನು ತಗಂತಿದ್ದ, ತೋಟಗಳ ಕಂದಾಯವನ್ನು ಸಹ ತಗಂತಿದ್ದ. 174ನೇ ವಿಧಿಯನ್ವಯ ರಾಜ್ಯ ಶಾಸಕಾಂಗದ ಅಧಿವೇಶನವನ್ನು ಕರೆಯುವ, ಮುಂದೂಡುವ ಹಾಗೂ ವಿಸರ್ಜಿಸುವ ಅಧಿಕಾರವನ್ನು ಹೊಂದಿರುವವರು ಯಾರು? ಸರಿಯಾದ ಉತ್ತರ ರಾಜ್ಯಪಾಲರು. ರಾಜ್ಯಪಾಲರು ರಾಜ್ಯ ಶಾಸಕಾಂಗದ ಅಧಿವೇಶನವನ್ನು ಕರೆಯುವ, ಮುಂದೂಡುವ ಹಾಗೂ ವಿಸರ್ಜಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ಇದು ಎಷ್ಟನೇ ವಿಧಿಯನ್ವಯ ಅಂತ ಪ್ರಶ್ನೆ ಕೇಳಿದ್ರೆ ನೀವು 174ನೇ ವಿಧಿಯನ್ವಯ ಅಂತ ನೆನ್ಪಿಟ್ಕೋಬೇಕು. ಸೂರ್ಯನಿಗೆ ವಿರುದ್ಧ ದಿಕ್ಕಿನಲ್ಲಿ ಪ್ರದಕ್ಷಿಣೆ ಹಾಕುವಂತಹ ಗ್ರಹ ಯಾವುದು? ಅಂದರೆ ಹಿಮ್ಮುಖ ಚಲನೆಯನ್ನು ಹೊಂದಿರುವ ಗ್ರಹ ಯಾವುದು ಅಂದರೆ ಅದು ಶುಕ್ರ ಗ್ರಹ. ಭೂಮಿಯ ಕೇಂದ್ರಗೋಳದಲ್ಲಿ ಹೆಚ್ಚಾಗಿ ಕಂಡುಬರುವ ಖನಿಜಗಳು ಯಾವುವು? ಭೂಮಿಯ ಕೇಂದ್ರಗೋಳದಲ್ಲಿ ಸಿಲಿಕೇಟ್ ಮತ್ತು ಮೆಗ್ನೀಷಿಯಂ, ಕಬ್ಬಿಣ ಮತ್ತು ನಿಕ್ಕಲ್, ಸಿಲಿಕೇಟ್ ಮತ್ತು ಕಬ್ಬಿಣ, ಮೆಗ್ನೀಷಿಯಂ ಮತ್ತು ಕಬ್ಬಿಣ. ಭೂಮಿಯ ಕೇಂದ್ರಗೋಳದಲ್ಲಿ ಕಬ್ಬಿಣ ಮತ್ತು ನಿಕ್ಕಲ್ ಹೆಚ್ಚಾಗಿ ಕಂಡುಬರುತ್ತವೆ. ಮೇಲಿಂದ ಮೇಲೆ ತಮ್ಮ ಕಾರ್ಯಾಚರಣೆಯಿಂದ ಭೂಗರ್ಭದಲ್ಲಿನ ಶಿಲಾವಸ್ತುಗಳನ್ನು ಹೊರಚಿಮ್ಮುವ ಜ್ವಾಲಾಮುಖಿಗಳಿಗೆ ಜಾಗೃತ ಜ್ವಾಲಾಮುಖಿ ಎನ್ನುತ್ತಾರೆ. ಮೇಲಿಂದ ಮೇಲೆ ತಮ್ಮ ಕಾರ್ಯಾಚರಣೆಯಿಂದಾಗಿ ಭೂಗರ್ಭದಲ್ಲಿನ ಶಿಲಾವಸ್ತುಗಳನ್ನು ಹೊರಚಿಮ್ಮುವ ಜ್ವಾಲಾಮುಖಿಗಳಿಗೆ ಜಾಗೃತ ಜ್ವಾಲಾಮುಖಿಗಳು ಎನ್ನುತ್ತಾರೆ. ಹಾಗಾದರೆ ಈ ಕೆಳಗಿನವುಗಳಲ್ಲಿ ಜಾಗೃತ ಜ್ವಾಲಾಮುಖಿ ಯಾವುದು? ಆಕ್ಟಿವ್ ವೋಲ್ಕೆನೋ ಯಾವುದು? ಪಾರಿಕುಟಿನ್. ಇದು ಆಕ್ಟಿವ್ ವೋಲ್ಕೆನೋ ಆಗಿದೆ. ಪಾರಿಕುಟಿನ್. ವಾಯುಮಂಡಲದ ಈ ಕೆಳಗಿನ ಯಾವ ಸ್ತರವನ್ನು ಉಲ್ಕೆಗಳು ಕರಗುವ ಸ್ತರವೆಂದು ಕರೆಯುವರು? ಉಲ್ಕೆಗಳು ಕರಗುವ ಸ್ತರ: ಸಮೋಷ್ಣ ಮಂಡಲ, ಅಯಾನು ಮಂಡಲ, ಮಧ್ಯಮಂಡಲ, ಪರಿವರ್ತನಾ ಮಂಡಲ. ಉಲ್ಕೆಗಳು ಕರಗುವ ಸ್ತರ ಮಧ್ಯಮಂಡಲದಲ್ಲಿ ಕರಗುತ್ತವೆ. ಉಪೋಷ್ಣ ವಲಯಗಳ ಹೆಚ್ಚು ಒತ್ತಡ ಪಟ್ಟಿಗಳಿಂದ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿಯ ಕಡೆಗೆ ಬೀಸುವ ಮಾರುತಗಳಿಗೆ ಏನೆಂದು ಕರೆಯುವರು? ಉಪೋಷ್ಣ ವಲಯಗಳ ಹೆಚ್ಚು ಒತ್ತಡ ಪಟ್ಟಿಗಳಿಂದ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿಗೆ ಬೀಸುವ ಮಾರುತಗಳಿಗೆ ನಾವು ವಾಣಿಜ್ಯ ಮಾರುತಗಳು ಎಂದು ಕರೆಯುತ್ತೇವೆ. ಈ ಕೆಳಗಿನವುಗಳಲ್ಲಿ ದೇಶದ ಆರ್ಥಿಕತೆಯ ದೃಷ್ಟಿಯಿಂದ ಹೆಚ್ಚು ಬೆಲೆ ಬಾಳುವ ಸಸ್ಯಗಳನ್ನು ಒದಗಿಸುವ ಅರಣ್ಯಗಳು ಯಾವುವು? ಅಂದರೆ ಈ ಕೆಳಗಿನ ಯಾವ ಅರಣ್ಯದಲ್ಲಿ ಅತಿ ಹೆಚ್ಚು ಬೆಲೆ ಬಾಳುವಂತಹ ಸಸ್ಯಗಳು ಇವೆ?
ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳಲ್ಲಿ ಹೆಚ್ಚು ಬೆಲೆ ಬಾಳುವ ಸಸ್ಯಗಳು ಮರಗಳು ಕಂಡುಬರುತ್ತವೆ. ಅರ್ಥಶಾಸ್ತ್ರದ ಪಿತಾಮಹ ಆಡಮ್ ಸ್ಮಿತ್. ಹಾಗಾದರೆ ಈ ಆಡಮ್ ಸ್ಮಿತ್ ತಮ್ಮ ವೆಲ್ತ್ ಆಫ್ ನೇಷನ್ಸ್ ಕೃತಿಯನ್ನು ಪ್ರಕಟಣೆಗೊಳಿಸಿದ ವರ್ಷ ಯಾವುದು? 1772, 1774, 1776, 1778. 1776ರಲ್ಲಿ ಈ ವೆಲ್ತ್ ಆಫ್ ನೇಷನ್ಸ್ ಎಂಬುವಂತಹ ಕೃತಿಯನ್ನು ಪ್ರಕಟಣೆಗೊಳಿಸಿದರು. ಭಾರತ ಸರ್ಕಾರವು ಜುಲೈ 24, 1991ರಂದು ಜಾರಿಗೆ ತಂದಂತಹ ನೂತನ ಕೈಗಾರಿಕಾ ನೀತಿಯ ಉದ್ದೇಶಗಳು ಯಾವುವು? ಅಂದರೆ ನೂತನ ಕೈಗಾರಿಕಾ ನೀತಿಯನ್ನು ಭಾರತ ಸರ್ಕಾರ ಜುಲೈ 24, 1991ರಂದು ಜಾರಿಗೆ ತಂದಿತ್ತು. ಹಾಗಾದರೆ ಈ ಕೈಗಾರಿಕಾ ನೀತಿಯ ಉದ್ದೇಶ ಏನಾಗಿತ್ತು? ಆಪ್ಷನ್ ಎ, ವಿದೇಶಿ ಬಂಡವಾಳ ಹೂಡಿಕೆ ನೀತಿಯನ್ನು ಉದಾರೀಕರಣಗೊಳಿಸುವುದು. ವಿದೇಶಿ ಬಂಡವಾಳ ಹೂಡಿಕೆ ನೀತಿಯನ್ನು ಉದಾರೀಕರಣಗೊಳಿಸುವುದು. ಸಾರ್ವಜನಿಕ ರಂಗಕ್ಕೆ ಮೀಸಲಿಟ್ಟಿರುವ ಕೈಗಾರಿಕೆಗಳ ಸಂಖ್ಯೆಯನ್ನು ಕಡಿಮೆಗೊಳಿಸುವುದು. ಸಾರ್ವಜನಿಕ ರಂಗಕ್ಕೆ ಮೀಸಲಿಟ್ಟಿರುವ ಕೈಗಾರಿಕೆಗಳ ಸಂಖ್ಯೆಯನ್ನು ಕಡಿಮೆಗೊಳಿಸುವುದು. ಮಧ್ಯವರ್ತಿ ಮತ್ತು ಬಂಡವಾಳ ಸರಕುಗಳಿಗೆ ಸಂಬಂಧಿಸಿದಂತೆ ಆಮದು ನೀತಿಯನ್ನು ಉದಾರೀಕರಿಸುವುದು. ಮಧ್ಯವರ್ತಿ ಮತ್ತು ಬಂಡವಾಳ ಸರಕುಗಳಿಗೆ ಸಂಬಂಧಿಸಿದಂತೆ ಆಮದು ನೀತಿಯನ್ನು ಉದಾರೀಕರಿಸುವುದು. ಉತ್ಪಾದನಾ ಸಾಮರ್ಥ್ಯವನ್ನು ಮತ್ತು ಉದ್ಯೋಗಗಳಲ್ಲಿ ಪ್ರಗತಿಯನ್ನು ಸಾಧಿಸುವುದು. ಈ 4ರಲ್ಲಿ ಯಾವ್ಯಾವ ಸರಿ ಅಂದರೆ ಮೇಲಿನ ಎಲ್ಲವೂ ಸರಿ. ಅದಕ್ಕೋಸ್ಕರ ನಾನು 2 ಸರಿ ಹೇಳಿದೆ. ಏನು? ಕೈಗಾರಿಕಾ ನೀತಿ ಜಾರಿಗೆ ಬರುತ್ತದೆ ಯಾವಾಗ? ಜುಲೈ 24, 1991ರಂದು ಭಾರತ ಸರ್ಕಾರವು ಹೊಸ ಕೈಗಾರಿಕಾ ನೀತಿಯನ್ನು ಜಾರಿಗೆ ತರುತ್ತೆ. ಆ ಹೊಸ ಕೈಗಾರಿಕಾ ನೀತಿಯ ಉದ್ದೇಶಗಳು ಏನೇನು ಅಂದರೆ ವಿದೇಶಿ ಬಂಡವಾಳ ಹೂಡಿಕೆ ನೀತಿಯನ್ನು ಉದಾರೀಕರಣಗೊಳಿಸುವುದು, ಸಾರ್ವಜನಿಕ ರಂಗಕ್ಕೆ ಮೀಸಲಿಟ್ಟಿರುವ ಕೈಗಾರಿಕೆಗಳ ಸಂಖ್ಯೆಯನ್ನು ಕಡಿಮೆಗೊಳಿಸುವುದು, ಮಧ್ಯವರ್ತಿ ಮತ್ತು ಬಂಡವಾಳ ಸರಕುಗಳಿಗೆ ಸಂಬಂಧಿಸಿದಂತೆ ಆಮದು ನೀತಿಯನ್ನು ಉದಾರೀಕರಿಸುವುದು, ಉತ್ಪಾದನಾ ಸಾಮರ್ಥ್ಯ ಮತ್ತು ಉದ್ಯೋಗಗಳಲ್ಲಿ ಪ್ರಗತಿಯನ್ನು ಸಾಧಿಸುವುದು. ಈ 4 ಕೂಡ ಹೊಸ ಕೈಗಾರಿಕಾ ನೀತಿಯ ಉದ್ದೇಶಗಳಾಗಿವೆ. ಆರ್ಥಿಕ ಸ್ವಾವಲಂಬನೆಗೆ ಆದ್ಯತೆ ನೀಡಲಾದಂತಹ 6ನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಯಾವುದು? 6ನೇ ಪಂಚವಾರ್ಷಿಕ ಯೋಜನೆಯ ಅವಧಿ 1980ರಿಂದ 85. ವಿದ್ಯುತ್ ಫ್ಯೂಸ್ ತಂತಿಯಲ್ಲಿ ಅತ್ಯವಶ್ಯಕವಾಗಿ ಇರಲೇಬೇಕಾದ ಅಂಶವೇನು? ವಿದ್ಯುತ್ ಫ್ಯೂಸ್ ತಂತಿ ಏನನ್ನು ಒಳಗೊಂಡಿರುತ್ತದೆ? ಅಧಿಕ ಪ್ರತಿರೋಧತ್ವ ಮತ್ತು ಅಲ್ಪ ಕರಗುವ ಬಿಂದು, ಹೈ ರೆಸಿಸ್ಟೆನ್ಸ್ ಅಂಡ್ ಲೋ ಮೆಲ್ಟಿಂಗ್ ಪಾಯಿಂಟ್. ಒಂದು ವಸ್ತುವಿನ ಅಥವಾ ಒಂದು ದೃಶ್ಯದ 3 ಆಯಾಮಗಳ ಚಿತ್ರವನ್ನು ಪಡೆಯಲು ಬಳಸುವ ತಾಂತ್ರಿಕತೆ ಏನು? ಒಂದು ವಸ್ತುವಿನ ಅಥವಾ ಒಂದು ದೃಶ್ಯದ 3 ಆಯಾಮಗಳ ಚಿತ್ರವನ್ನು ಪಡೆಯಲು ಬಳಸುವ ತಾಂತ್ರಿಕತೆಗೆ ನಾವು ಹಾಲೋಗ್ರಫಿ ಎಂದು ಕರೆಯುತ್ತೇವೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಧನ್ಯವಾದಗಳು.